ಆರ್ಸಿಬಿ ವರ್ಸಸ್ ಜಿಟಿ ಫೈನಲ್ ಮ್ಯಾಚ್ ಹಿನ್ನೆಲೆ ಬೆಂಗಳೂರಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನ ಎಲ್ಲ ಪಬ್, ಬಾರ್, ರೆಸ್ಟೋರೆಂಟ್ಗಳಿಗೆ ಈಗಾಗಲೇ ಸೂಚನೆ ಕಳುಹಿಸಲಾಗಿದೆ. ಜನಸಂದಣಿ ಸೆಲೆಬ್ರೇಷನ್ ವೇಳೆ ಅಲರ್ಟ್ ಇರಬೇಕು ಹೀಗಂತ ಸೂಚನೆ ಕೊಡಲಾಗಿದೆ. ಸಂಜೆ 8 ಗಂಟೆ ನಂತರ ಪಬ್, ರೆಸ್ಟೋರೆಂಟ್, ಪ್ರಮುಖ ರೋಡ್ಗಳ ಬಳಿ ಪೊಲೀಸರನ್ನ ನಿಯೋಜನೆ ಮಾಡಲಾಗುತ್ತೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುಂಜಾಗ್ರತೆ ವಹಿಸಿದ್ದಾರೆ. ಸೆಲೆಬ್ರೇಷನ್ ಹೆಸರಲ್ಲಿ ಗಾಂಜಾ, ಮಾದಕ ವಸ್ತುಗಳ ಪಾರ್ಟಿಗಳ ಮೇಲೂ ಕಣ್ಣಿಡಲಾಗಿದೆ. ರೇವ್ ಪಾರ್ಟಿಗಳ ಮೇಲೂ ಹದ್ದಿನ ಕಣ್ಣಿಡಲಾಗಿದೆ. ವಾಹನ ಸವಾರರಿಗೂ ಸಂಚಾರಿ ಪೊಲೀಸರು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ. ಮದ್ಯಪಾನ ಮಾಡಿ ವಾಹನ ಚಾಲನೆ ವಿರುದ್ಧ ಕಾರ್ಯಾಚರಣೆಗೆ ಟೀಮ್ ಸಜ್ಜಾಗಿದೆ. ನಗರದ ರಸ್ತೆಗಳಲ್ಲಿ ನಾಕಾಬಂದಿ ಹಾಕಿ ವಾಹನಗಳ ತಪಾಸಣೆಯೂ ಮಾಡಲಾಗುತ್ತೆ. ಅತಿ ವೇಗ ಮತ್ತು ಅಜಾಗರೂಕ ಚಾಲನೆ ಮಾಡುವವರ ಮೇಲೆ ನಿಗಾ ಇಡಲಾಗುತ್ತೆ. ರಸ್ತೆ ಮಧ್ಯದಲ್ಲಿ ಪಾದಚಾರಿ ರಸ್ತೆಗಳಲ್ಲಿ ವಾಹನಗಳನ್ನು ನಿಲ್ಲಿಸಿಕೊಂಡು ಅಡಚಣೆ ಮಾಡೋ ಹಾಗಿಲ್ಲ. ಸಂಭ್ರಮಾಚರಣೆ ನೆಪದಲ್ಲಿ ಕರ್ಕಶ ಅಥವಾ ಅನಗತ್ಯವಾಗಿ ಹಾರ್ನ್ ಮಾಡುತ್ತಾ ವಾಹನವನ್ನು ಚಲಾಯಿಸಿದರೆ ಕಠಿಣ ಕ್ರಮ. ಸಂಚಾರ ಪೊಲೀಸರ ಸೂಚನೆಗಳ ಪಾಲನೆ ಕಡ್ಡಾಯ ಅಂತ ಹೇಳಲಾಗಿದೆ. ಇವತ್ತಿನ ಪಂದ್ಯದಲ್ಲಿ ಆರ್ಸಿಬಿ ಗೆದ್ರೆ ಸಂಭ್ರಮಾಚರಣೆ ಮಾಡಂಗಿಲ್ಲ ಅಂತ ಬೆಳಗಾವಿ ಪೊಲೀಸ್ ಆಯುಕ್ತರು ಸೂಚನೆ ಕೊಟ್ಟಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಭ್ರಮ ಇರುವುದಿಲ್ಲ. ರಸ್ತೆಗಳಲ್ಲಿ ಎಲ್ಇಡಿ ವಾಲ್ ಅಳವಡಿಕೆಗೆ ಅನುಮತಿ ಕಡ್ಡಾಯ. ಪಟಾಕಿ ಸಿಡಿಸೋಕೆ ಅನುಮತಿ ಇರೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಆರ್ಸಿಬಿ ಮತ್ತು ಜಿಟಿ ನಡುವೆ ಐಪಿಎಲ್ ಹಣಾಹಣಿ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಅಭಿಮಾನಿ ಹರೀಶ್ ರೆಡ್ಡಿ ಆರ್ಸಿಬಿ ಟೀಮ್ ಶರ್ಟ್ ಅನ್ನು ವಿತರಣೆ ಮಾಡಿದ್ದಾರೆ. ಇನ್ನು ಆರ್ಸಿಬಿ ಟಿ ಶರ್ಟ್ಗಾಗಿ ಅಭಿಮಾನಿಗಳ ನಡುವೆ ನೂಕುನುಗ್ಗಲು ಕೂಡ ಉಂಟಾಗಿತ್ತು. ಎರಡನೇ ಬಾರಿಗೆ ಐಪಿಎಲ್ ಚಾಂಪಿಯನ್ ಆಗೋಕೆ ಆರ್ಸಿಬಿ ಸಿದ್ಧತೆ ಮಾಡಿಕೊಂಡಿದೆ. ಆರ್ಸಿಬಿ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಇನ್ನು ಸಂಸದ ರಾಜಶೇಖರ್ ಹಿಟ್ನಾಳ್ ಫೈನಲ್ ಪಂದ್ಯಕ್ಕೆ ಶುಭ ಕೋರಿದ್ದಾರೆ. ಆರ್ಸಿಬಿ ಜರ್ಸಿ ಧರಿಸಿ ಶುಭ ಹಾರೈಸಿದ್ದಾರೆ. ಇನ್ನು ಫೈನಲ್ ಪಂದ್ಯ ವೀಕ್ಷಣೆಗೆ ಸಂಸದ ರಾಜಶೇಖರ ಹಿಟ್ನಾಳ ನೇತೃತ್ವದಲ್ಲಿ ಬೃಹತ್ ಪರದೆ ಅಳವಡಿಕೆ ಮಾಡಲಾಗಿದೆ. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ನೇರ ಪ್ರಸಾರದ ವ್ಯವಸ್ಥೆ ಮಾಡಲಾಗಿದೆ. ಪಂದ್ಯದ ವೇಳೆ ಉಚಿತ ಉಪಹಾರದ ವ್ಯವಸ್ಥೆ ಕೂಡ ಇರಲಿದೆ. ಆರ್ಸಿಬಿ ತಂಡದ ಮೇಲೆ ಅಭಿಮಾನಿಗಳ ನಿರೀಕ್ಷೆ ಹೆಚ್ಚಾಗಿದೆ. ಹುಬ್ಬಳ್ಳಿಯಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿರುವಂತಹ ಅಭಿಮಾನಿಗಳು ಆರ್ಸಿಬಿ ಟೀಮ್ಗೆ ಶುಭ ಕೋರಿದ್ದಾರೆ. ಬ್ಯಾಟಿಂಗ್, ಬೌಲಿಂಗ್ನಲ್ಲಿ ಆರ್ಸಿಬಿ ಸದೃಢವಾಗಿದೆ. ವಿರಾಟ್ ಕೊಹ್ಲಿ, ರಜತ್ ಪಾಟೀದಾರ್, ಕೃನಾಲ್ ಉತ್ತಮ ಫಾರ್ಮ್ನಲ್ಲಿದ್ದಾರೆ. ಕಳೆದ ಬಾರಿ ಚಾಂಪಿಯನ್ ಆದ ಆರ್ಸಿಬಿ ಈ ಬಾರಿಯೂ ಚಾಂಪಿಯನ್ ಆಗೋ ತವಕದಲ್ಲಿದೆ. ಖಂಡಿತ ಈ ಸಲವೂ ಕಪ್ ಗೆಲ್ಲಲಿದೆ ಅಂತಂದ್ರು. ಹಾಸನದ ಮೂಲದ ಅಭಿಮಾನಿಗಳು ಕೂಡ ಆರ್ಸಿಬಿ ಗೆಲುವಿಗೆ ವಿಶ್ ಮಾಡಿದ್ದಾರೆ. ಸದ್ಯ ಹಿಮಾಚಲ ಪ್ರದೇಶದ ಪ್ರವಾಸದಲ್ಲಿರೋ ಹಾಸನ ಮೂಲದ ಕನ್ನಡಿಗರು ಕನ್ನಡ ಧ್ವಜ ಹಿಡಿದು ಕಣಿವೆ ಪ್ರದೇಶದಲ್ಲಿ ನಿಂತು ಆರ್ಸಿಬಿಗೆ ವಿಶ್ ಮಾಡಿದ್ರು. ಆರ್ಸಿಬಿ ಈ ಬಾರಿಯೂ ಗೆಲುವು ಸಾಧಿಸೋದು ಖಚಿತ. ಗುಜರಾತ್ ಟೈಟನ್ಸ್ ಮೇಲೆ ಆರ್ಸಿಬಿ ಹುಲಿಗಳು ಸವಾರಿ ಮಾಡಲಿದೆ ಅಂತ ಹೇಳಿದ್ರು. ಹಿಮಾಚಲ ಪ್ರದೇಶದಲ್ಲಿ ನಾವು ಹೆಂಗ್ ಹೇಳ್ತಿದ್ವಿ ಅಂದ್ರೆ ಆರ್ಸಿಬಿ ಈ ಸಲನು ಕಪ್ ಗೆಲ್ಲೇಬೇಕು, ಗೆದ್ದೇ ಗೆಲ್ಲುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿಂದ ಸಪೋರ್ಟ್ ಮಾಡ್ತಾ ಇದೀವಿ. ಜೈ ಆರ್ಸಿಬಿ, ಜೈ ಆರ್ಸಿಬಿ. ಬೆಂಗಳೂರಿನಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಈ ಬಾರಿಯೂ ಕಪ್ ನಮ್ಮದೇ ಅಂತಿರುವಂತಹ ಅಭಿಮಾನಿಗಳು ಸಂಭ್ರಮಾಚರಣೆಗೆ ಸಜ್ಜಾಗಿದ್ದಾರೆ. ಇಂದು ಭಾನುವಾರ ರಜೆಯಾಗಿದ್ದರಿಂದ ಸಂಜೆ ಆರಾಮಾಗಿ ಮ್ಯಾಚ್ ನೋಡಬಹುದು ಅಂತ ಅಭಿಮಾನಿಗಳು ಹೇಳ್ತಿದ್ದು, ಕೊಹ್ಲಿ, ಪಾಟೀದಾರ್, ಪಡಿಕ್ಕಲ್ ಕಡೆಯಿಂದ ಉತ್ತಮ ಆಟದ ನಿರೀಕ್ಷೆ ಇದೆ. ಭುವಿ ಬೌಲಿಂಗ್ ಮೋಡಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಈ ಬಾರಿಯೂ ನಾವೇ ಗೆಲ್ಲೋದು ಅಂತಂದ್ರು. ಪಡಿಕ್ಕಲ್ ಸೆಂಚುರಿ ಇವತ್ತು. ಭುವನೇಶ್ವರ್ 3 ವಿಕೆಟ್. ಬೆಳಗಾವಿಯ ಆರ್ಸಿಬಿ ಅಭಿಮಾನಿಗಳು ಜೈ ಹೋ ಅಂತಿದ್ದಾರೆ. ಮೋದಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದೆ. ಎರಡನೇ ಸಲ ಕಪ್ ನಮ್ಮದಾಗೋ ವಿಶ್ವಾಸ ಇದೆ. ಬೆಂಗಳೂರಲ್ಲೇ ಮ್ಯಾಚ್ ನಡೆದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಆದರೆ ಗುಜರಾತ್ನಲ್ಲಿ ಪಂದ್ಯ ನಡೀತಾ ಇದೆ. ಬ್ಯಾಟಿಂಗ್ ಪಿಚ್ನಲ್ಲಿ ರನ್ ಹೊಳೆ ಹರಿಯಲಿದೆ. ರನ್ ಮಷೀನ್ ಕೊಹ್ಲಿ ಫಾರ್ಮ್ನಲ್ಲಿರೋದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ. ಬೌಲಿಂಗ್ನಲ್ಲೂ ಟೀಮ್ ಬಲಿಷ್ಠವಾಗಿದೆ ಅಂತ ಹೇಳಿದ್ರು. ಇಡೀ ಕರ್ನಾಟಕದ ಜನತೆಯ ಪರವಾಗಿ ದಾವಣಗೆರೆಯಲ್ಲಿ ಪುಟಾಣಿಗಳು ಆರ್ಸಿಬಿಗೆ ವಿಶ್ ಮಾಡಿದ್ದಾರೆ. ಈ ಟೂರ್ನಿಯಲ್ಲಿ ಆರ್ಸಿಬಿ ಎಲ್ಲ ಮ್ಯಾಚ್ನಲ್ಲೂ ಅದ್ಭುತವಾಗಿ ಆಟವಾಡಿದೆ. ಗುಜರಾತ್ಗೆ ಕಂಪೇರ್ ಮಾಡಿದ್ರೆ ನಮ್ಮ ಟೀಮ್ ಬಲಿಷ್ಠವಾಗಿದೆ, ಫಾರ್ಮ್ ನಲ್ಲಿದೆ. ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ. ಒಳ್ಳೆಯ ಫೈಟ್ ಇವತ್ತು ನಿರೀಕ್ಷೆ ಮಾಡಬಹುದು. ಈ ಸಲವೂ ಕಪ್ ನಮ್ದೇ ಅಂತ ಹೇಳಿದ್ದು ಆಲ್ ದ ಬೆಸ್ಟ್ ಆರ್ಸಿಬಿ ಅಂತ ವಿಶ್ ಮಾಡಿದ್ದಾರೆ ಪುಟಾಣಿಗಳು. ಶಿವಕುಮಾರ ಪರ್ವ ಸುದ್ದಿಗಳು.
ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನ ಸರ್ವ ಸಮ್ಮತದಿಂದ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಮುಹೂರ್ತ ನಿಗದಿಯಾಗಿದೆ. ಜೂನ್ 3ರಂದು ಸಂಜೆ 4:05ಕ್ಕೆ ಪದಗ್ರಹಣ ಕಾರ್ಯಕ್ರಮ ನೆರವೇರಲಿದೆ. ಮೊದಲು ಜೂನ್ 3 ಮತ್ತು ಜೂನ್ 5ರಂದು ಜ್ಯೋತಿಷಿಗಳು ಡಿಕೆಶಿ ಪದಗ್ರಹಣಕ್ಕೆ ಸೂಚನೆ ಕೊಟ್ಟಿದ್ರು. ಆದರೆ 2 ದಿನದಲ್ಲಿ ಗವರ್ನರ್ ಲಭ್ಯತೆ ಬಗ್ಗೆ ಸಮಾಲೋಚನೆ ನಡೆಸಿದಾಗ 2 ದಿನವೂ ಲಭ್ಯ ಇರೋದಾಗಿ ಹೇಳಿದ್ರು. ಅಂತಿಮವಾಗಿ ಜೂನ್ 3ರಂದು ಪ್ರಮಾಣ ವಚನ ನೆರವೇರಲಿದೆ. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಇಂದು ಸಂಜೆ ಅಥವಾ ನಾಳೆ ದೆಹಲಿಗೆ ಹೋಗಲಿದ್ದಾರೆ. ವರಿಷ್ಠರನ್ನ ಭೇಟಿಯಾಗಿ ಸಂಪುಟ ರಚನೆ ಮಾತುಕತೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಮೊದಲ ಹಂತದಲ್ಲಿ 9 ಶಾಸಕರ ಪ್ರಮಾಣ ವಚನಕ್ಕೆ ತಯಾರಿ ನಡೆದಿದೆ. ರಾಜ್ಯಸಭೆ ಚುನಾವಣೆ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿವೆ. ಜೂನ್ 3ಕ್ಕೆ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ 8ರಿಂದ 10 ಮಂದಿ ಶಾಸಕರು ಸಚಿವರಾಗಿ ಪ್ರತಿಜ್ಞಾ ವಿಧಿ ಸ್ವೀಕರಿಸಲಿದ್ದಾರೆ ಎನ್ನಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಜಾತಿ, ಸಮುದಾಯ, ಪ್ರದೇಶವಾರು ಅಳೆದು ತೂಗಿ ಪ್ರಾತಿನಿಧ್ಯ ನೀಡ್ತಾ ಇದ್ದು ಸಚಿವ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ಹೊಸಬರಿಗೆ ಅವಕಾಶ ಕೊಡಲಾಗುತ್ತೆ ಎನ್ನಲಾಗಿದೆ. ಜೂನ್ 3ರಂದು ಪ್ರಮಾಣ ವಚನ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಪ್ರಮಾಣ ವಚನ ಕಾರ್ಯಕ್ರಮದ ರೂಪುರೇಷೆ, ವಿಐಪಿಗಳ ಆಗಮನ, ಸಾರ್ವಜನಿಕರು, ಕಾರ್ಯಕರ್ತರ ನಿಯಂತ್ರಣ ಸೇರಿದಂತೆ ಹಲವು ವಿಚಾರವಾಗಿ ಚರ್ಚೆ ನಡೆಸಿದ್ರು. ಜಂಟಿ ಪೊಲೀಸ್ ಆಯುಕ್ತ ವಂಶೀಕೃಷ್ಣ, ಡಿಸಿಪಿ ಅಕ್ಷಯ್ ಜೊತೆಗೆ ಡಿಕೆಶಿ ಚರ್ಚೆ ನಡೆಸಿದ್ರು. ಇನ್ನು ಕಾಂಗ್ರೆಸ್ ಮುಖಂಡರ ಜೊತೆಯೂ ಚರ್ಚೆ ನಡೆಸಿದ ಸಿಎಂ ಕಾರ್ಯಕ್ರಮದ ರೂಪುರೇಷೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಎನ್ನಲಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಿರೋದು ಬಹಳ ಸಂತೋಷ ಆಗಿದೆ ಅಂತ ಡಿಕೆಶಿ ಬಹುಕಾಲದ ಗೆಳೆಯ ವಿಎಸ್ ಆರಾಧ್ಯ ನ್ಯೂಸ್ 18 ಜೊತೆ ಸಂತಸ ಹಂಚಿಕೊಂಡಿದ್ದಾರೆ. ಬಹಳ ಹಿಂದೆನೇ ಡಿಕೆಶಿ ಸಿಎಂ ಆಗಬೇಕಾಗಿತ್ತು, ಅದಕ್ಕೆ ಪೂರಕವಾದ ಕೆಲಸ ಮಾಡಿ ಯಶಸ್ಸು ಕಂಡಿದ್ದಾರೆ ಅಂತ ಡಿಕೆ ಜೊತೆಗಿನ ಒಡನಾಟವನ್ನ ಮೆಲುಕು ಹಾಕಿದ್ರು. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಲು ಒಬ್ಬೊಬ್ಬರಾಗಿ ಶಾಸಕರು ಬರ್ತಿದ್ದಾರೆ. ಶಾಸಕ ಪ್ರಿಯಾಂಕ್ ಖರ್ಗೆ, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, ಗಣೇಶ್ ಹುಕ್ಕೇರಿ, ನಾರಾಯಣಸ್ವಾಮಿ ಸೇರಿ ಅನೇಕ ನಾಯಕರು ಭೇಟಿ ನೀಡಿ ಚರ್ಚೆ ನಡೆಸಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಡಿಕೆಶಿ ನಿವಾಸದಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸಲಾಗಿದೆ. ನಿಯೋಜಿತ ಸಿಎಂ ಡಿಕೆಶಿ ಅವರನ್ನ ಮಾಜಿ ಸಚಿವ ಸಂತೋಷ್ ಲಾಡ್ ಭೇಟಿ ಮಾಡಿದ್ರು. ಬಳಿಕ ಮಾತನಾಡಿದ ಅವರು, ಡಿಕೆಶಿ 3ನೇ ತಾರೀಕು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಅದಕ್ಕೆ ತಯಾರಿ ನಡೀತಾ ಇದೆ ಅಂತ ಹೇಳಿದ್ರು. ಸಚಿವ ಸ್ಥಾನ ಸಿಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಾರು ಸಚಿವರಾಗಬೇಕು ಅನ್ನೋದನ್ನ ಹೈಕಮಾಂಡ್, ಸಿಎಂ, ಡಿಸಿಎಂ ನಿರ್ಧಾರ ಮಾಡ್ತಾರೆ. ಪಾರ್ಟಿ ಏನ್ ಮಾಡಬೇಕು ಅಂತ ಹೇಳುತ್ತೆ, ಅಲ್ಲಿವರೆಗೆ ಕಾಯಬೇಕು. ಸಿದ್ದರಾಮಯ್ಯ ಸಾಹೇಬ್ರಿಗೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬರೋದಕ್ಕೆ ಹೇಳಿದ್ದಾರೆ, ಆದರೆ ಸಿದ್ದರಾಮಯ್ಯ ಅವರು ಇಲ್ಲೇ ಇರೋದಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಡಿಕೆಶಿ ಪಟ್ಟಾಧಿಕಾರ ಫಿಕ್ಸ್ ಆಗ್ತಾ ಇದ್ದಂತೆ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಿದೆ. ಡಿಕೆ ಶಿವಕುಮಾರ್ ಪರಮಾಪ್ತ ಶಾಸಕ ಶಿವಗಂಗಾ ಬಸವರಾಜ್ ಪರ ಮಠಾಧೀಶರು ಬ್ಯಾಟಿಂಗ್ ಮಾಡಿದ್ದಾರೆ. ಶಿವಗಂಗಾ ಬಸವರಾಜ್ಗೆ ಸಚಿವ ಸ್ಥಾನ ನೀಡುವಂತೆ ತಾವರೆಕೆರೆ ಶಿಲಾ ಮಠದ ಪೀಠಾಧ್ಯಕ್ಷ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಆಗ್ರಹ ಮಾಡಿದ್ದಾರೆ. ಜಿಎಚ್ ಪಟೇಲ್ರ ನಂತರ ಚನ್ನಗಿರಿ ಕ್ಷೇತ್ರಕ್ಕೆ ಸ್ಥಾನಮಾನ ಸಿಕ್ಕಿಲ್ಲ. ಹೀಗಾಗಿ ಚನ್ನಗಿರಿ ಕ್ಷೇತ್ರದ ಯುವ ಶಾಸಕ ಶಿವಗಂಗಾ ಬಸವರಾಜ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹ ಮಾಡಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಮಂಡ್ಯದಲ್ಲಿ ಶಾಸಕ ಕದಲೂರು ಉದಯ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ. ಡಿಕೆಶಿ ಆತ್ಮೀಯರು ಅಂತ ಮಂತ್ರಿಗಿರಿ ಕೇಳೋಕ್ಕಾಗಲ್ಲ. ರಾಜ್ಯದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದೆ. ಪಕ್ಷದಲ್ಲಿ 140 ಮಂದಿ ಶಾಸಕರಲ್ಲಿ 100ಕ್ಕೂ ಹೆಚ್ಚು ಮಂದಿ ಹಿರಿಯ ಶಾಸಕರೇ ಇದ್ದಾರೆ. ಜೊತೆಗೆ ಬೇರೆ ಪಕ್ಷಗಳಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಅವರಿಗೂ ಕೂಡ ಯಾವುದಾದ್ರೂ ಸ್ಥಾನಮಾನ ಕೊಡಬೇಕು. ಜಿಲ್ಲೆಗೆ 1 ಮಂತ್ರಿ ಸ್ಥಾನ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತೊಂದು ಸಚಿವ ಸ್ಥಾನ ಸಿಕ್ಕರೆ ಅವರ ಅದೃಷ್ಟ ಅಂತ ಹೇಳಿದ್ರು. ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸದಾಶಿವನಗರದಲ್ಲಿರುವಂತಹ ಖಾಸಗಿ ನಿವಾಸಕ್ಕೆ ಭಾರಿ ಭದ್ರತೆಯನ್ನು ನೀಡಲಾಗಿದೆ. ಡಿಕೆಶಿ ನಿವಾಸದ ರಸ್ತೆಯ 2 ಕಡೆ ಬ್ಯಾರಿಕೇಡ್ ಅಳವಡಿಕೆ ಮಾಡಲಾಗಿದೆ. ವಿವಿಐಪಿಗಳಿಗೆ ಸ್ಥಳೀಯರ ವಾಹನಗಳಿಗಷ್ಟೇ ಪ್ರವೇಶವನ್ನು ನೀಡಲಾಗುತ್ತೆ. ಇನ್ನು ಡಿಕೆಶಿ ನಿವಾಸಕ್ಕೆ ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಲಾಗಿದ್ದು ಡಿಕೆಶಿ ಭೇಟಿಗೆ ಬರೋರನ್ನ ತೀವ್ರ ತಪಾಸಣೆಗೆ ಒಳಪಡಿಸಲಿದ್ದಾರೆ. ರಾಜಕೀಯದ ಪ್ರಮುಖ ಸುದ್ದಿಗಳು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಲಬುರಗಿಗೆ ಆಗಮಿಸಿದ್ದಾರೆ. ಬೆಳಗ್ಗೆ 9:40ಕ್ಕೆ ಕಲಬುರಗಿಗೆ ಆಗಮಿಸಿರುವ ಖರ್ಗೆ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಖರ್ಗೆ ಮಾತನಾಡಿದ್ದು, ನೂತನ ಅಧ್ಯಕ್ಷರ ಆಯ್ಕೆಗೆ ಸರ್ಚ್ ಮಾಡ್ತಾ ಇದ್ದೀನಿ. ಬರೋ ಚುನಾವಣೆ ಮತ್ತು ಪಕ್ಷ ಕಟ್ಟೋ ದೃಷ್ಟಿಯಿಂದ ಎಲ್ಲವನ್ನೂ ವಿಚಾರ ಮಾಡಿ ಆಯ್ಕೆ ಮಾಡಬೇಕಾಗುತ್ತೆ. ಸ್ಪೀಡ್ ಆಗಿ, ಕಲೆಕ್ಟಿವ್ ಆಗಿ ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡು ಹೋಗೋ ನಾಯಕರನ್ನ ನಾವು ಹುಡುಕಬೇಕಾಗಿದೆ. ಎಲ್ಲವನ್ನೂ ಯೋಚಿಸಿ ಕೆಪಿಸಿಸಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಹಿಂದೆ ಆಪ್ತರ ಕೈವಾಡ ಇದೆಯಾ ಅನ್ನೋ ಚರ್ಚೆ ಶುರುವಾಗಿದೆ. ಸಿದ್ದರಾಮಯ್ಯ ತನ್ನ ಅತ್ಯಾಪ್ತ ಸತೀಶ್ ಜಾರಕಿಹೊಳಿ ಜೊತೆ ಅಂತರ ಕಾಯ್ದುಕೊಂಡಿದ್ದಾರೆ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಪರವಾಗಿ ಸಿದ್ದರಾಮಯ್ಯ ಆಸಕ್ತಿ ತೋರಿಲ್ಲ ಅಂತ ಹೇಳಲಾಗ್ತಿದೆ.
ಕಳೆದ ತಿಂಗಳು ಬೆಂಗಳೂರಿನಲ್ಲಿ ನಡೆದಿದ್ದ ಇಡಿ ದಾಳಿ ಪ್ರಕರಣ ಸಂಬಂಧ ಶಾಸಕ ಹ್ಯಾರಿಸ್ ಮಗ ಮೊಹಮ್ಮದ್ ನಲ್ಪಾಡ್ಗೆ ಇಡಿ ನೋಟಿಸ್ ಕೊಟ್ಟಿದೆ. ಬಿಟ್ಕಾಯಿನ್ ಹಗರಣ ಸಂಬಂಧ ಶ್ರೀಕಿ ನಲ್ಪಾಡ್ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ಮಾಡಲಾಗಿತ್ತು. ಶ್ರೀಕಿ, ಸುನೇಶ್ ಹೆಗ್ಡೆ, ರಾಬಿನ್ ಖಂಡೇವಾಲ ಮೂವರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ರು. ಎರಡನೇ ಬಾರಿ ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡಿದ್ರು. ಈ ನಡುವೆ ಮೊಹಮ್ಮದ್ ನಲ್ಪಾಡ್ಗೆ ಎರಡನೇ ಬಾರಿ ಇಡಿ ನೋಟಿಸ್ ಕೊಟ್ಟಿದ್ದು ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ. ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದರು. ದೇವರ ದರ್ಶನದ ವೇಳೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಕೂಡ ಉಪಸ್ಥಿತರಿದ್ದರು. ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇಗುಲ ಪ್ರವೇಶಿಸಿದ ಉಪರಾಷ್ಟ್ರಪತಿ ವಿಶೇಷ ಪೂಜೆ ಸಲ್ಲಿಸಿ ಅನ್ನಪೂರ್ಣ ಛತ್ರಕ್ಕೂ ಭೇಟಿ ನೀಡಿದ್ರು. ಬಳಿಕ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿಯಾಗಿ ಕೆಲಕಾಲ ಚರ್ಚೆ ನಡೆಸಿದ್ದು, ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಉಪರಾಷ್ಟ್ರಪತಿ ಸಿರಿ ಕೈಗಾರಿಕಾ ಪಾರ್ಕ್ ಅನ್ನು ಉದ್ಘಾಟನೆಯೂ ಮಾಡಲಿದ್ದಾರೆ. ಈಗ ಮಳೆ ಸುದ್ದಿ ನೋಡೋಣ. ರಾಜ್ಯದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಇವತ್ತಿನಿಂದ 4 ದಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇವತ್ತು ರಾಜ್ಯದ 25 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ಸೇರಿ ದಕ್ಷಿಣ ಒಳನಾಡು, ಉತ್ತರ ಒಳನಾಡು, ಮಲೆನಾಡಿನಲ್ಲಿ ಮಳೆ ಅಲರ್ಟ್ ಘೋಷಿಸಲಾಗಿದೆ. ಉತ್ತರ ಒಳನಾಡಿನ 6 ಜಿಲ್ಲೆಗಳಲ್ಲಿ ಮಾತ್ರ ಸಾಧಾರಣ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಭಾರೀ ಬಿರುಗಾಳಿ ಸಹಿತ ಮಳೆ ಆಗುವ ಸಾಧ್ಯತೆ ಇರೋದ್ರಿಂದ ಜನ ಎಚ್ಚರದಿಂದ ಇರಬೇಕು ಅಂತ ಸೂಚನೆ ಕೊಡಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಮೇಲಿಂದ ಲಾರಿ ಕೆಳಕ್ಕುರುಳಿದೆ. ಬೆಳಗಾವಿ ತಾಲೂಕಿನ ಮುತ್ನಾಳ ಗ್ರಾಮದಲ್ಲಿ ಘಟನೆ ನಡೆದಿರುವುದು. ಬೆಳಗಾವಿ ಮಾರ್ಗವಾಗಿ ಧಾರವಾಡ ಕಡೆ ಹೊರಟಿದ್ದ ಟ್ರಕ್ ಹೆದ್ದಾರಿ ಮೇಲಿಂದ ಸರ್ವಿಸ್ ರೋಡ್ಗೆ ಬಿದ್ದಿದೆ. ಚಾಲಕನ ನಿರ್ಲಕ್ಷ್ಯದಿಂದ ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಘಟನೆಯಲ್ಲಿ ಲಾರಿ ಚಾಲಕನಿಗೆ ಗಂಭೀರ ಗಾಯಗಳಾಗಿದ್ದು ಆತನನ್ನ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಕ್ರೇನ್ ಮೂಲಕ ವಾಹನ ಮೇಲೆತ್ತಲಾಗಿದ್ದು ಸ್ಥಳಕ್ಕೆ ಹಿರೇಬಾಗೇವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಬಾಡ ಆಟೋ ಡ್ರೈವರ್ ಮೇಲೆ ಮಹಿಳೆಯೊಬ್ಬರು ದರ್ಪ ತೋರಿರೋ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಹೆಚ್ಚಿನ ಲಗೇಜ್ ಹೊಂದಿದ ಪ್ರಯಾಣಿಕರು ಆಟೋ ಏರಿದ್ದಾರೆ. ಈ ವೇಳೆ ಆಟೋ ಡ್ರೈವರ್ ಇಷ್ಟೊಂದು ಲಗೇಜ್ ಹಾಗೂ ಪ್ರಯಾಣಿಕರು ಆಟೋದಲ್ಲಿ ಹಿಡಿಸೋದಿಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ರೊಚ್ಚಿಗೆದ್ದ ಮಹಿಳೆ ಚಾಲಕನಿಗೆ ಹಿಂದಿಯಲ್ಲಿ ಆವಾಜ್ ಹಾಕಿದ್ದು, ನಾನು ಆಟೋ ಬುಕ್ ಮಾಡಿದ್ರಷ್ಟೇ ನಿನ್ನ ಜೀವನ ನಡೆಯುತ್ತೆ, ಹಿಂದಿಯಲ್ಲಿ ಮಾತಾಡುವಂತ ಆವಾಜ್ ಹಾಕಿದ್ದಾಳೆ. ಈ ದೃಶ್ಯ ಈಗ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಗದಗದಲ್ಲಿ ಇಂದು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಹಿಂದೂ ಸರ್ವ ಸಮಾಜದ ಒಕ್ಕೂಟದ ವತಿಯಿಂದ ಕಾರ್ಯಕ್ರಮ ನಡೆಸುತ್ತಾ ಇರುವುದು. ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ವಿಡಿಎಸ್ಟಿ ಮೈದಾನದಲ್ಲಿ ಸಮಾವೇಶ ನಡೆಯಲಿದ್ದು ಮಧ್ಯಾಹ್ನ ಬೃಹತ್ ಶೋಭಾಯಾತ್ರೆ ಕೂಡ ನಡೆಯುತ್ತೆ. 106 ಸ್ವಾಮೀಜಿಗಳು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. 5,000 ಜನರಿಗೆ ಆಸನದ ವ್ಯವಸ್ಥೆಯೂ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಪುಡಿ ರೌಡಿಗಳ ಹಾವಳಿ ಮುಂದುವರೆದಿದೆ. ಕೆಜೆಹಳ್ಳಿ ಠಾಣೆಯ ವ್ಯಾಪ್ತಿಯಲ್ಲಿ 2 ಗುಂಪುಗಳು ಮಚ್ಚು ಹಿಡಿದು ಪುಂಡಾಟ ಮಾಡಿದ್ದಾರೆ. ನಡುರಸ್ತೆಯಲ್ಲಿ ಮಚ್ಚು ಪ್ರದರ್ಶಿಸಿದ್ದು ಓಡಾಡಿದ್ರು ಕೂಡ ಇದ್ರು. ಅಲ್ಲದೆ ಬೈಕ್ನಲ್ಲಿ 4 ಜನ ಸವಾರಿಯನ್ನು ಮಾಡಿದ್ದಾರೆ. ಸದ್ಯ ಗ್ಯಾಂಗ್ ಹಾವಳಿಯ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಅಲ್ಲದೆ ಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಮನವಿಯನ್ನು ಮಾಡಲಾಗಿದೆ. ಬೆಂಗಳೂರಿನ ಗಂಗಮ್ಮನಗುಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು 3 ಬಂಧಿಸಿದ್ದಾರೆ. ಮೇಸ್ತ್ರಿಲಾಲ್, ಜಿತೇಂದ್ರ, ರವೀಂದ್ರ ಬಂಧಿತರು. ಕುಡಿದ ಅಮಲಲ್ಲಿ ವಿದ್ಯಾಪ್ರಸಾದ್ ಅನ್ನೋರನ್ನ 3 ಕೊಲೆ ಮಾಡಿದ್ರು. 3 ಆರೋಪಿಗಳು ಹಾಗೂ ಮೃತ ದುರ್ದೈವಿ ಒಂದೇ ರೂಮ್ನಲ್ಲಿ ವಾಸ ಇದ್ರು. ಕುಡಿದ ಅಮಲಲ್ಲಿ ಗಲಾಟೆ ಮಾಡಿರೋದನ್ನ ಪ್ರಶ್ನೆ ಮಾಡಿದಕ್ಕೆ ವಿದ್ಯಾಪ್ರಸಾದ್ನನ್ನ ಕೊಲೆ ಮಾಡಲಾಗಿದೆ. ತೋಟದಲ್ಲಿ ಅಕ್ರಮವಾಗಿ ಗೋಹತ್ಯೆ ಮಾಡುತ್ತಿದ್ದ 3 ಆರೋಪಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಳ್ಳಾರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಮತೂತಿ ಮೊಂಡತ್ತ ಕಡಕ ಎಂಬಲ್ಲಿ ಅಕ್ರಮವಾಗಿ ಗೋವಧೆ ಮಾಡಲಾಗುತ್ತಿತ್ತು. ಈ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದ ಪೊಲೀಸರು ಕೆ ಅಬ್ದುಲ್ ರಫೀಕ್, ಅದ್ರಾಮ ಮಾಂತೂರು, ಅಬ್ದುಲ್ ಖಾದರ್ ಮೆಣಮಜಲು ಎಂಬುವರನ್ನು ಬಂಧಿಸಿದ್ದಾರೆ. ಇನ್ನು ಗೋವಧೆ ಮಾಡೋಕೆ ಬಳಸಿದ ಸಾಮಗ್ರಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಕ್ರಮ ಗಾಂಜಾ ಮಾರಾಟ ಮಾಡ್ತಾ ಇದ್ದವರನ್ನ ಬಂಧಿಸಿರೋ ಘಟನೆ ಕೊಪ್ಪಳದ ಕುಷ್ಟಗಿಯಲ್ಲಿ ನಡೆದಿದೆ. ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಉತ್ತರ ಪ್ರದೇಶ ಮೂಲದ ದಿಲ್ವಾಗ್ ಸಿಂಗ್, ಆತನ ಪತ್ನಿ ರವೀಂದ್ರ ಕೌರ್ರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 1 ಕೆಜಿ 700 ಗ್ರಾಂ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ರಫ್ತು ಶುಲ್ಕವನ್ನು ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ. ಡೀಸೆಲ್ ಮೇಲಿನ ರಫ್ತು ಶುಲ್ಕವನ್ನು ₹3 ಇಂದ ₹1.5 ಹಾಗೂ ಪೆಟ್ರೋಲ್ ಮೇಲಿನ ರಫ್ತು ಶುಲ್ಕವನ್ನು ₹16.5 ಇಂದ ₹13.5 ಇಳಿಕೆ ಮಾಡಲಾಗಿದೆ. ಪಶ್ಚಿಮ ಬಂಗಾಳದ ಸೋನಾರ್ಪುರದಲ್ಲಿ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಹಲ್ಲೆ ಮಾಡಲಾಗಿದೆ. ಚುನಾವಣಾ ಬಳಿಕ ನಡೆದ ಹಿಂಸಾಚಾರದ ಸಂತ್ರಸ್ತರ ಕುಟುಂಬಗಳನ್ನು ಭೇಟಿ ಮಾಡೋಕೆ ಹೋಗಿದ್ದಾಗ ಹಲ್ಲೆ ನಡೆದಿದೆ. ಇನ್ನು ಹಲ್ಲೆ ಬಳಿಕ ಅಭಿಷೇಕ್ ಬ್ಯಾನರ್ಜಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಗೆ ಧಾವಿಸಿದ ಮಮತಾ ವೈದ್ಯರ ಬಳಿ ಆರೋಗ್ಯ ವಿಚಾರಿಸಿದ್ರು. ಈ ವೇಳೆ ಯಾವುದೇ ಸಮಸ್ಯೆ ಇಲ್ಲ ಅಂದಾಗ ನೀನು ಬಿಜೆಪಿ ಏಜೆಂಟ್ ಅಂತ ವೈದ್ಯರ ಮೇಲೆಯೇ ಎಗರಾಡಿದ್ದಾರೆ. ತಮಿಳುನಾಡು ಮದುರೈನಲ್ಲಿರುವಂತಹ ಕೂಡಲ್ ಅಜ್ಗರ್ ಪೆರುಮಾಳ್ ದೇವಾಲಯದ ರಥೋತ್ಸವ ಇವತ್ತು ಬಹಳ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಭಕ್ತಾದಿಗಳು ರಥೋತ್ಸವದಲ್ಲಿ ಭಾಗಿಯಾಗಿ ದೇವರನ್ನು ಕಣ್ತುಂಬಿಕೊಂಡರು. ಗುಜರಾತ್ನ ಆನಂದದಾಸ್ ಗ್ರಾಮದ ಬಳಿ ನಿರ್ಮಾಣ ಹಂತದಲ್ಲಿದ್ದ ರೈಲ್ವೆ ಮೇಲ್ಸೇತುವೆಯ ಒಂದು ಭಾಗ ಕುಸಿದು ಬಿದ್ದಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಯುಇಎಫ್ಎ ಚಾಂಪಿಯನ್ಸ್ ಲೀಗ್ನ ಫೈನಲ್ ಪಂದ್ಯ ನಿನ್ನೆ ನಡೆದಿತ್ತು. ಪಂದ್ಯದಲ್ಲಿ ಆರ್ಸೆನಲ್ ವಿರುದ್ಧ ಪ್ಯಾರಿಸೈಟ್ ಜರ್ಮನ್ ತಂಡ ಗೆಲುವು ಸಾಧಿಸಿತ್ತು.
ಪಂದ್ಯದ ಬಳಿಕ ಪ್ಯಾರಿಸ್ನಲ್ಲಿ ಭಾರೀ ಹಿಂಸಾಚಾರ ನಡೆದಿದೆ. ವಿವಿಧ ಕಡೆ ಹಿಂಸಾಚಾರ ನಡೆದಿದ್ದು ಜನ ದಿಕ್ಕಾಪಾಲಾಗಿ ಓಡ್ ಹೋಗಿದ್ದಾರೆ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಇದೀಗ ಘಟನೆ ಸಂಬಂಧ 130 ಜನರನ್ನ ಬಂಧಿಸಲಾಗಿದೆ. ಈಗ ಸಿನಿ ಲೋಕದ ಪ್ರಮುಖ ಸುದ್ದಿಗಳು.